ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮ್ಯಾಂಗೋ ಫಲೂಡಾ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಸಮ್ಮರ್ ರಜಾ ಇದೆ ಅಲ್ವಾ, ಅದರಿಂದ ಮನೆಯಲ್ಲೇ ನಾವು ಈ ರೀತಿ ಫಲೂಡಾ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ, ಕುಡಿತಾರೆ. ಬೇಸಿಗೆ ಆಗಿರೋದ್ರಿಂದ ತುಂಬಾ ತಂಪಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಜೆಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಜೆಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಜೆಲ್ಲಿ ಮಿಕ್ಸು ಒಂದು ಪ್ಯಾಕೆಟ್ ತೊಗೊಂಡು ಬಂದು ನಾನು ಮನೆಯಲ್ಲೇ ಅರ್ಧ ಲೀಟ್ರ್ ನೀರು, ಬಿಸಿ ನೀರಿಗೆ ಜೆಲ್ಲಿ ಪ್ಯಾಕೆಟ್ನ ಕಟ್ ಮಾಡಿ ಚೆನ್ನಾಗಿ ಪೌಡ್ರು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ ರಾಸ್ಬೆರಿ ಫ್ಲೇವರ್ ಇರೋವಂಥ ಜೆಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡೋಣ. ಫ್ರಿಜ್ಜಲ್ಲೆಲ್ಲ ಏನು ಇಡೋದು ಬೇಡ, ಹೊರಗಡೆ ಇಟ್ಟರೆ ಸಾಕು. ನೋಡಿ, ಅರ್ಧ ಗಂಟೆ ಆದಮೇಲೆ ತೆಗೆದ್ರೆ ಈ ರೀತಿಯಾಗಿ ಜೆಲ್ಲಿ ಆಗಿರುತ್ತೆ. ಫ್ರಿಜ್ಜಲ್ಲೆಲ್ಲ ಇಡೋದು ಬೇಡ, ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ. ಹೊರಗಡೆನೇ ಇಟ್ಟರೆ ಸಾಕು, ಜೆಲ್ಲಿ ರೆಡಿಯಾಗಿರುತ್ತೆ ಅರ್ಧ ಗಂಟೆನಲ್ಲಿ. ನೋಡಿ, ಈ ರೀತಿಯಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಈಗ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಹಾಲು ಇಟ್ಕೋತಾ ಇದ್ದೀನಿ. ಅಂದರೆ ಗಟ್ಟಿ ಇರೋವಂಥ ಹಾಲು ತೊಗೊಂಡ್ರೆ ಒಳ್ಳೆಯದು. ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಳ್ಳೋಣ ಅಂತ ಅರ್ಧ ಲೀಟ್ರ್ ಹಾಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡು 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು ಹಾಕೋತಾ ಇದ್ದೀನಿ. ವೆನಿಲಾ ಫ್ಲೇವರ್ ಇರೋವಂಥ ಕಸ್ಟರ್ಡ್ ಪೌಡ್ರ್ ಇದು. ಕಸ್ಟರ್ಡ್ ಪೌಡ್ರು 3 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನು ಬಿಸಿ ಮಾಡಿಟ್ಟಿರುವಂಥ ಹಾಲನ್ನೇ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರನ್ನ. ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಸ್ವಲ್ಪ ಕೂಡ ಗಂಟಿರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ ನೋಡಿ, ಒಂಚೂರು ಗಂಟಿರಬಾರ್ದು. ಮಿಕ್ಸ್ ಮಾಡಿ ಆಯಿತು. ಇವಾಗ ನಾನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನೀವು ಜಾಸ್ತಿ ಬೇಕಂದರೆ ಹಾಕೋಬೋದು. ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಯೂಸ್ ಮಾಡ್ತೀನಿ. ನಾವಿವಾಗ ಬಿಸಿ ಇಟ್ಕೊಂಡಿರೋಂಥ ಹಾಲಿಗೆ ಸಕ್ಕರೆ ಮತ್ತು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಈ ಕಸ್ಟರ್ಡ್ ಮಿಲ್ಕ್ಗೆ ಪೌಡ್ರನ್ನ, ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ರೀತಿ ತಿರುಗಿಸ್ಕೊತಾ ಇರಬೇಕು ನಾವು. ಹಾಲು ಕುದಿ ಬರೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು. ಗಟ್ಟಿ ಆಗಬೇಕು. ಇದು ನಾವು ಇವಾಗ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಕೂಡ ಗಟ್ಟಿ ಆಗಬೇಕಾಗುತ್ತೆ. ಇದು ಅಲ್ಲಿವರೆಗೂ ನಾವು ಕೈ ಬಿಡದೆ ತಿರುಗಿಸ್ತಾ ಇರೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹೈ ಫ್ಲೇಮ್ ಇಡೋದು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿ ಆಗೋವರೆಗೂ ಅಷ್ಟೇ. ತುಂಬ ಗಟ್ಟಿ ಆಗೋದೆಲ್ಲ ಏನು ಬೇಡ, ಸ್ವಲ್ಪ ಹೊತ್ತು 2 ನಿಮಿಷ ಸಾಕು, ಗಟ್ಟಿ ಆಗಿಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಈ ಥರ ಗಟ್ಟಿ ಆದರೆ ಸಾಕು. ನೋಡಿ, ಗಟ್ಟಿ ಆಯಿತು. ಇವಾಗ ನಾವು ಇದನ್ನು ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಕಾಯಿದ ತಕ್ಷಣ ಅಂದರೆ ಕುದಿ ಬರ್ತಿದ್ದಾಗೆ ನಾನಿಲ್ಲಿ ಅಕ್ಕಿ ಶಾವಿಗೆನ 1 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿನಲ್ಲಿ ಫಲೂಡಾ ಸೇವ್ ಅಂತಲೇ ಸಿಗುತ್ತೆ, ಅದನ್ನು ಕೂಡ ತಂದು ಹಾಕ್ಕೋಬೋದು. ನಾನಿಲ್ಲಿ ಅಕ್ಕಿ ಶಾವಿಗೆನ, ಸಣ್ಣ ಶಾವಿಗೆನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಅಂದರೆ ಈಗ ಒಂದು ಬಿಸಿನೀರಿಗೆ ಹಾಕಿದ್ಮೇಲೆ 5 ನಿಮಿಷ ಕುದ್ರೆ ಸಾಕು, ಇದು ಬೆಂದಿರುತ್ತೆ. ಇವಾಗ ನಾನು ಒಂದು ಜಾಲ್ರಿ ತೊಗೊಂಡು ಬೆಂದಿರೋಂಥ ಶಾವಿಗೆನ ಸೋರಕ್ಕೆ ಇಟ್ಬಿಡ್ತೀನಿ. ಅಂದರೆ ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಳಿ ಅಂದ್ಬಿಟ್ಟು. ಅಷ್ಟರಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಬಿಡೋಣ. ಮಾವಿನ ಹಣ್ಣನ್ನು ಪೀಸ್ಗಳನ್ನಾಗಿ ಒಂದು ಬೌಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಮ್ಯಾಂಗೋನ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು, ಜ್ಯೂಸರ್ ಜಾರ್ ತೊಗೊಂಡು ಇದಕ್ಕೆ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕೋತೀನಿ. ನಾವು ಎಷ್ಟು ಜನಕ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಮಾವಿನ ಹಣ್ಣು ಕಟ್ ಮಾಡಿ ಹಾಕೋಬೋದು ನೀವು. ನಾನಿಲ್ಲಿ ಒಂದು ಗ್ಲಾಸ್ ಮಾತ್ರ ಮಾಡ್ಕೋತೀನಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಇವಾಗ ಯಾರು ಮನೆಯಲ್ಲಿ ಇಲ್ಲ ಅಂತ ಒಂದೇ ಒಂದು ಗ್ಲಾಸ್ ಮಾಡ್ತೀನಿ. ಆದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ನಾನು ರುಬ್ಬೋದಕ್ಕೆ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಂಬಂದ್ಬಿಡ್ತೀನಿ. ಅಂದರೆ ಪ್ಯೂರಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಸ್ಟರ್ಡ್ ಮಿಲ್ಕು ತೆಗೆದಿದ್ದೀನಿ, ಅದು ಕೂಡ ತಣ್ಣಗಾಗಿದೆ. ಮತ್ತು ಶಾವಿಗೆ ಕೂಡ ನೀರೆಲ್ಲ ಸೋರ್ಕೊಂಡಿದೆ, ಜೆಲ್ಲಿ ಕೂಡ ರೆಡಿಯಾಗಿದೆ. ಇವಾಗ ನಾನು ಚಿಕ್ಕದೊಂದು ಬೌಲ್ ತೊಗೊಂಡು ಕಸ್ಟರ್ಡ್ ಮಿಲ್ಕ್ನ ಒಂದು 50 ml ಅಷ್ಟು ಹಾಕೋತಾ ಇದ್ದೀನಿ ಆ ಬೌಲ್ಗೆ. ಇದ್ರ ಜೊತೆಗೆ ನಾನು ಮ್ಯಾಂಗೋ ಪ್ಯೂರಿ ಕೂಡ ಹಾಕೋತಾ ಇದ್ದೀನಿ. ಮಾವಿನ ಹಣ್ಣನ್ನು ರುಬ್ಬಿಟ್ಕೊಂಡಿದ್ದೀವಲ್ವ, ಆ ಪೇಸ್ಟು, ಅದನ್ನೇ ಪ್ಯೂರಿ ಅಂತ ಹೇಳೋದು. ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇವಾಗ ಒಂದು ಗ್ಲಾಸು, ನಾವು ಯಾವುದು ಜ್ಯೂಸ್ ಗ್ಲಾಸ್ ತೊಗೋತೀವ, ಯಾವ್ದು ತೊಗೋತೀವ ಅಥವಾ ಬೌಲ್ ತೊಗೋತೀವ, ಅದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಗ್ಲಾಸ್ಗೆ ಮೊದಲಿಗೆ ಜೆಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸಬ್ಜಾ ಸೀಡ್ಸ್ ನೆನೆಸಿರೋವಂಥದ್ದು, ಅರ್ಧ ಗಂಟೆ ನೆನೆಸಿರೋವಂಥ ಸಬ್ಜಾ ಸೀಡ್ಸು, ಅದಾದಮೇಲೆ ಒಂದು 2 ಅವರ್ ನೆನೆಸಿರೋವಂಥ ಗೋಂದ್ ಕಟೀರ, ಅದಾದಮೇಲೆ ಶಾವಿಗೆ ಆದಮೇಲೆ ಮ್ಯಾಂಗೋ ಪ್ಯೂರಿ ಹಾಕ್ಕೋತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿ ಆದಮೇಲೆ ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡ್ವಿ, ಮ್ಯಾಂಗೋ ಮಿಕ್ಸು ಮತ್ತು ಕಸ್ಟರ್ಡ್ ಮಿಲ್ಕು, ಇದನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಐಸ್ ಕ್ರೀಮ್ ತೊಗೋತಾ ಇದ್ದೀನಿ. ಐಸ್ ಕ್ರೀಮ್ನ ಮೇಲೆ ಹಾಕ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತೀರಾ.
ಇವಾಗ ನಾನು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ ಮೇಲೆ ಜೆಲ್ಲಿ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಮ್ಯಾಂಗೋ ಸ್ಲೈಸ್ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಪೀಸು, ಇದನ್ನು ಕೂಡ ಇಡ್ತಾ ಇದ್ದೀನಿ. ಇವಾಗ ಫಲೂಡ ರೆಡಿ ಆಯಿತು. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.